ಹಲೋ ಟಾಕರ್ಸ್, ಇಂದು ನಾವು ಮಣ್ಣಿನ ದೀಪದಲ್ಲಿ ಚಿತ್ರಿಸಲಿದ್ದೇವೆ. ಆದ್ದರಿಂದ ವಿಡಿಯೋಗೆ ಹೋಗೋಣ. ಚಿತ್ರಕಲೆ ಪ್ರಕ್ರಿಯೆ 1. ವೇಸ್ಕೋಟ್. ಮೊದಲು ನಾವು ಸಂಪೂರ್ಣ ದೀಪವನ್ನು ಬಿಳಿ ಬಣ್ಣದಲ್ಲಿ ಚಿತ್ರಿಸಿದ್ದೇವೆ. ಮೇಲ್ಮೈಯನ್ನು ಸಂಪೂರ್ಣವಾಗಿ ಆವರಿಸಲು ಮತ್ತು ಅದನ್ನು ಅಚ್ಚುಕಟ್ಟಾಗಿ ಮತ್ತು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡಲು ಒಂದೇ ಕೋಟ್ ಸಾಕಾಗುವುದಿಲ್ಲವಾದ್ದರಿಂದ ನಾವು 2 ಕೋಟ್ಗಳನ್ನು ಹಾಕಿದ್ದೇವೆ. 2 ಕೋಟ್ಗಳ ನಂತರ ದೀಪವು ಸಂಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ತಿರುಗಿತು. 2. ದೀಪವನ್ನು ವಿನ್ಯಾಸಗೊಳಿಸುವುದು. ನಾವು ದೀಪದ ಮೇಲಿನ ಮೂಲೆಯಲ್ಲಿ ನೀಲಿ ಬಣ್ಣದಿಂದ ಅಲಂಕರಿಸಲು ಪ್ರಾರಂಭಿಸಿದೆವು. ನಂತರ ಹೂವಿನ ವಿನ್ಯಾಸಗಳಿಗಾಗಿ ನಾವು ದೀಪದ ಒಳಗೆ ಹೋದೆವು. ದೀಪದ ಮಧ್ಯದಲ್ಲಿ ಕೆಂಪು ಚುಕ್ಕೆ ಇರಿಸುವ ಮೂಲಕ ನಾವು ಪ್ರಾರಂಭಿಸಿದ್ದೇವೆ. ಕೆಂಪು ಚುಕ್ಕೆಯ ಸುತ್ತಲೂ ಹೂವನ್ನು ರೂಪಿಸಲು ನಾವು ದಳಗಳನ್ನು ಚಿತ್ರಿಸಿದ್ದೇವೆ. 3. ಹಿಂದಿನ ಅಲಂಕಾರಗಳು. ದೀಪದ ಹಿಂಭಾಗದಲ್ಲಿ ಹೆಚ್ಚಿನ ವಿವರ ಮತ್ತು ಸೌಂದರ್ಯವನ್ನು ಸೇರಿಸಲು ನಾವು ಹಸಿರು ಬಣ್ಣದ ರೇಖೆಗಳು ಮತ್ತು ಕಪ್ಪು ಬಣ್ಣದ ರೇಖೆಗಳನ್ನು ಚಿತ್ರಿಸಿದ್ದೇವೆ. 4. ಅಂತಿಮ ನೋಟ. ಎಲ್ಲ ವಿನ್ಯಾಸಗಳು ಪೂರ್ಣಗೊಂಡ ನಂತರ ದೀಪವು ವರ್ಣಮಯವಾಗಿ ಮತ್ತು ಸುಂದರವಾಗಿ ಅಲಂಕರಿಸಲ್ಪಟ್ಟಿದೆ ಎಂದು ಕಾಣುತ್ತದೆ. ಬಾಯ್.